ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರವನ್ನ ಈ ಹಿಂದೆ ನಿಭಾಯಿಸ್ತಿದ್ದಂತ ಅಂದ್ರೆ ನಟಿ ಅಪೂರ್ವ ನಾಗರಾಜ್ ಇದ್ದಕ್ಕಿದ್ದಂತೆ ಈ ಧಾರಾವಾಹಿಯಿಂದ ಹೊರಗೆ ಬರ್ತಾರೆ. ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾಗುತ್ತೆ. ಈಕೆಯ ನಟನೆ ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಚೇಂಜ್ ಮಾಡಿದ್ರು ಅನ್ನುವಂತಹ ವಿಚಾರವಾಗಿ ಇದೀಗ ಏಕಾಏಕಿ ನಟಿ ಅಪೂರ್ವ ನಾಗರಾಜ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಬಿಟ್ಟಿದ್ಯಾಕೆ ಅನ್ನೋದ್ರ ಬಗ್ಗೆ ಖುದ್ದು ಆಕೆನೇ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಈ ಹಿಂದೆ ಏನ್ ಗಾಸಿಪ್ಗಳು ಹರಿದಾಡಿತ್ತೋ ಅದು ಸುಳ್ಳು ಅನ್ನುವಂತ ವಿಚಾರವನ್ನ ಕೂಡ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಏನಕ್ಕೆ ಬಿಟ್ರು, ಅಸಲಿ ಕಾರಣ ಏನು, ತಂಡದಲ್ಲಿ ಏನಾಯ್ತು, ಸೆಟ್ನಲ್ಲಿ ಏನಾಯ್ತು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರಧಾರಿ ಅಪೂರ್ವ ನಾಗರಾಜ್ ಅವರು ಸೀರಿಯಲ್ನಿಂದ ಹೊರಗಡೆ ಬಂದಿದ್ಯಾಕೆ, ನಟಿ ಏನ್ ಹೇಳ್ತಾರೆ, ಸೀರಿಯಲ್ನಿಂದ ತಂಡದವರೇ ಆಚೆ ಹಾಕಿದ್ರ, ನಟನೆ ಸರಿ ಇರಲಿಲ್ಲ ಅನ್ನುವಂಥ ಕಾರಣಕ್ಕ ಏನು ಎತ್ತ. ಸೊ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಹೊಸ ಸ್ನೇಹ ಪಾತ್ರದಲ್ಲಿ ನಟಿ ಅಪೂರ್ವ ನಾಗರಾಜ್ ಅವರು ಈ ಹಿಂದೆ ಕಾಣಿಸ್ಕೊಂಡಿದ್ರು. ಏಕಾಏಕಿ ಈ ಸೀರಿಯಲ್ ತಂಡ ಸೇರಿಕೊಂಡ ಅಪೂರ್ವ ನಾಗರಾಜ್ ಅವರು ಕೆಲವು ತಿಂಗಳುಗಳ ಬಳಿಕ ಸೀರಿಯಲ್ನಿಂದ ಹೊರಗಡೆ ಬರ್ತಾರೆ. ಇದಕ್ಕೆ ಕಾರಣ ಏನು ಅನ್ನೋದು ಅವರು ಮಾಧ್ಯಮವೊಂದರ ಜೊತೆ ಇಂಟರ್ವ್ಯೂ ಅಲ್ಲಿ ಹೇಳಿಕೊಂಡಿದ್ದಾರೆ. ಹೌದು, ಈ ಹಿಂದೆ ಬಹುಶಃ ನಿಮ್ಗೆ ಗೊತ್ತಿರ್ಬೋದು, 1000 ಎಪಿಸೋಡ್ ಪೂರ್ಣವಾದರೂ ಕೂಡ ವೀಕ್ಷಕರು ಇನ್ನೂ ಸೀರಿಯಲ್ಗೆ ತುಂಬ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದು ಖುಷಿಯಾದ ವಿಚಾರ ಅನ್ನುವಂಥ ಸುದ್ದಿಯನ್ನು ಅಪೂರ್ವ ಅವರು ಹೇಳ್ಕೊಂಡಿದ್ದಾರೆ. ಸೀರಿಯಲ್ ಬಿಟ್ಟಿರೋದಕ್ಕೆ ನನಗೆ ಪಶ್ಚಾತ್ತಾಪ ಇಲ್ಲ, ಆದರೆ ಆ ಒಂದು ಕಾರಣದಿಂದಾಗಿ ನಾನು ಧಾರಾವಾಹಿಯನ್ನು ಬಿಟ್ಟೆ ಅನ್ನುವಂಥ ವಿಚಾರವಾಗಿ. ಸೊ ಧಾರಾವಾಹಿ ಸೆಟ್ನಲ್ಲಿ ಉಮಾಶ್ರೀ ಅಮ್ಮನವರನ್ನು ಅಮ್ಮ ಅಂತಲೇ ಕರೀತಾ ಇದೆ. ಸಾಕಷ್ಟು ಸಲ ಅವರು ನನ್ನ ನಟನೆಯನ್ನು ತೀಡ್ತಾ ಇದ್ರು, ಹೇಗೆ ಮಾಡಬೇಕು ಅನ್ನೋದನ್ನು ಟಿಪ್ಸ್ ಕೊಡ್ತಾ ಇದ್ರು. ಅವರು ಸೂಕ್ಷ್ಮವಾಗಿ ಹೇಳಿಕೊಟ್ಟಿದ್ದನ್ನು ನಾನು ಜೀವನ ಪೂರ್ತಿ ನೆನಪಿಟ್ಕೊಳ್ತೀನಿ ಅನ್ನುವಂಥ ವಿಚಾರವಾಗಿ ಹೇಳಿಕೊಂಡಿದ್ರು. ಆದರೆ ಯಾವಾಗ ಅಪೂರ್ವ ನಾಗರಾಜ್ ಧಾರಾವಾಹಿ ಹೊರಗೆ ಬರ್ತಾರೋ ಆಗ ಸೋಷಿಯಲ್ ಮೀಡಿಯಾದಲ್ಲಿ ಅದ್ಯಾಕೋ ಪ್ರೇಕ್ಷಕರಿಗೆ ಈ ಪಾತ್ರ ಹಾಗೆ ನಟಿ ಸರಿ ಹೊಂದಲೇ ಇಲ್ಲ, ಹಾಗಾಗಿ ಅಪೂರ್ವ ನಾಗರಾಜ್ ಅವರ ಪಾತ್ರ ಬದಲಾಗಿದೆ. ಇನ್ನು ಮುಂದೆ ಕಿರುತೆರೆ ನಟಿ ವಿದ್ಯಾರಾಜ್ ಅವರು ಸ್ನೇಹ ಪಾತ್ರಕ್ಕೆ ಜೀವ ತುಂಬುತ್ತಾರೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಹಾಗೆ ವಿದ್ಯಾರಾಜ್ ಅವರು ಸ್ನೇಹ ಆಗಿ ನಟಿಸ್ತಿರುವಂಥ ಸಂಚಿಕೆ ಕೂಡ ಆಲ್ರೆಡಿ ಆಗ ಟೆಲಿಕಾಸ್ಟ್ ಕೂಡ ಆಗಿತ್ತು. ಯಾರು ಸ್ನೇಹ, ನೆಕ್ಸ್ಟ್ ಸ್ನೇಹ ಯಾರು ಅನ್ನೋದು ಕೂಡ ಗೊತ್ತಾಗುತ್ತೆ. ಬಟ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರ ಅಂದರೆ ಮೇನ್ ಕ್ಯಾರೆಕ್ಟರ್ ಪಾತ್ರ ಸಾಕಷ್ಟು ಬಾರಿ ಬದಲಾಗಿರುವಂಥದ್ದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಸೊ ಸದ್ದಿಲ್ಲದೆ ಸ್ನೇಹ ಪಾತ್ರದಲ್ಲಿ ಬದಲಾವಣೆ ಆಗಿದೆ. ಸೊ ವಿದ್ಯಾರಾಜ್ ಅವರು ಸ್ನೇಹಾಳಾಗಿ ಕಿರುತೆರೆ ವೀಕ್ಷಕರ ಮನಸೆಳೆಯುವಲ್ಲಿ ಯಶಸ್ವಿ ಆದರೂ ಕೂಡ ಹೌದು, ಆದರೆ ಅಪೂರ್ವ ಅವರು ಹೊರಗೆ ಬಂದಂಥ ಸಂದರ್ಭದಲ್ಲಿ ಆಕೆ ನಟನೆ ಸರಿ ಇರಲಿಲ್ಲ, ಚೆನ್ನಾಗಿ ಮಾಡ್ತಾ ಇರಲಿಲ್ಲ, ಅದಕ್ಕೆ ತಂಡದವರೇ ಇದನ್ನು ಬದಲಾಯಿಸಿದ್ರು ಅನ್ನುವಂಥ ವಿಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದು ಬಹುಶಃ ನೀವೆಲ್ಲರೂ ನೋಡಿರ್ತೀರಾ. ಸೊ ಕಂಠಿಯ ಹೆಂಡತಿ ಸ್ನೇಹ ಬಹಳ ದಿಟ್ಟ ಸ್ವಾಭಿಮಾನಿ ಹೆಣ್ಣು ಮಗಳಾಗಿ ಕಾಣಿಸ್ಕೊಂಡಿದ್ರು. ಧಾರಾವಾಹಿಯನ್ನು ವೀಕ್ಷಿಸ್ತಿದ್ದಂಥ ಹಲವಾರು ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾಗಿ ರೋಲ್ ಮಾಡೆಲ್ ಆಗಿ ಕಾಣಿಸ್ಕೊಂಡಿದ್ರು. ಸೊ ಆ ಒಂದು ಪಾತ್ರ ಅಪೂರ್ವ ಕೈಯಲ್ಲಿ ನಿಭಾಯಿಸೋದಕ್ಕೆ ಆಗಿಲ್ಲ ಅನ್ನುವಂಥ ವಿಚಾರ ಕೂಡ ಸುದ್ದಿಯಾಗೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಆದರೆ ಈಗ ಅಸಲಿ ವಿಚಾರವನ್ನು ಅಪೂರ್ವ ಹೇಳಿಕೊಂಡಿದ್ದಾರೆ. ಏನಕ್ಕೋಸ್ಕರ ನಾನು ಈ ಧಾರಾವಾಹಿ ಬಿಟ್ಟೆ ಅನ್ನುವಂಥ ಕಾರಣಕ್ಕೆ ಅಂದರೆ ಅನಾರೋಗ್ಯದಿಂದ ನಾನು ಅನಿವಾರ್ಯವಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಬಿಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಧಾರಾವಾಹಿ ಅಂತ ಬಂದಾಗ ಕಂಟಿನ್ಯೂಸ್ ಕಮಿಟ್ಮೆಂಟ್ಗಳಿರುತ್ತೆ, ಆದರೆ ಆ ಟೈಮ್ನಲ್ಲಿ ನನಗೆ ಆ ಕಮಿಟ್ಮೆಂಟ್ ಪಾಲಿಸೋಕ್ಕಾಗಿಲ್ಲ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಆರೂರ್ ಜಗದೀಶ್ ಅವರಿಗೆ ಧನ್ಯವಾದ. 1000 ಎಪಿಸೋಡ್ ಪೂರ್ಣ ಆದರೂ ಕೂಡ ವೀಕ್ಷಕರು ಇನ್ನೂ ಸೀರಿಯಲ್ಗೆ ತುಂಬ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಇದೊಂದು ರೀತಿಯಾಗಿ ಖುಷಿ ವಿಷಯ. ಸೊ ಸೀರಿಯಲ್ ಬಿಟ್ಟಿರೋದಕ್ಕೆ ನನಗೆ ಪಶ್ಚಾತ್ತಾಪ ಇಲ್ಲ, ಆದರೆ ಅನಾರೋಗ್ಯ ಚೆನ್ನಾಗಿದ್ದಿದ್ರೆ ನಾನು ಆ ಧಾರಾವಾಹಿಯಲ್ಲಿ ಖಂಡಿತ ನಟಿಸ್ತಾ ಇದ್ದರೆ. ಆದರೆ ನನಗೆ ಅನಾರೋಗ್ಯ ಕಾಣಿಸ್ಕೊಂಡಿದ್ರಿಂದ ಧಾರಾವಾಹಿ ಬಿಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಆ ಧಾರಾವಾಹಿಯಿಂದ ಆಚೆ ಬಂದೆ ಅನ್ನುವಂಥ ವಿಚಾರವಾಗಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದಂಥ ಆ ವಿಚಾರಕ್ಕೆ ಇದೀಗ ಅಪೂರ್ವ ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ. ಸೊ ಸ್ನೇಹಿತರೆ, ನಿಮ್ಮ ಪ್ರಕಾರ ಅಪೂರ್ವ ಅವರು ಸ್ನೇಹ ಪಾತ್ರವನ್ನು ಚೆನ್ನಾಗಿ ಮಾಡ್ತಾ ಇದ್ರಾ, ಅಥವಾ ಈಗ ವಿದ್ಯಾ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರಾ, ಅಥವಾ ರಿಯಲ್ ಸ್ನೇಹ ಅಂದರೆ ಸಂಜನಾ ಬುರ್ಲಿ ಅವರು ಚೆನ್ನಾಗಿ ಮಾಡ್ತಾ ಇದ್ರಾ? ಈ ಮೂವರಲ್ಲಿ ನಿಮ್ಮ ನೆಚ್ಚಿನ ನಟಿ ಯಾರು, ಯಾರು ನಿಮಗೆ ಸ್ನೇಹ ಅಂತ ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.